ಏ ಮಕ್ಳ ಹಿಂಗ್ಯಾಕೆ ಕೊಡ್ ಬರ್ತೀರಿ? ಇಲ್ಲ ಇಲ್ಲ ನಿಮ್ಮ ಕಣ್ ಕಾಣಿಸಲ್ಲ. ಅಲ್ಲೋ ಹುಡುಕ್ಲೆ ಹೋಗಿ ನಿಮ್ಮ ಅಪ್ಪನ. Stop there! Hands up! ಮಿಸ್ಟರ್ ಜಗನ್ನಾಥ್, ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ಆ ಖೈದಿ ತ್ಯಾಗ ತಪ್ಪಿಸ್ಕೊಳ್ಳಿಕ್ಕೆ ನೀವೇ ಕಾರಣ. ಬರೋಬರಿ ಹೇಳಿದ್ರಿ ನೋಡ್ರಿ ಸರ. ಕೈದಿಗಳು ಅಂತಂದ್ರ ಮನೆ ಮಕ್ಕಳು ನೋಡ್ದಾಗ ನೋಡ್ಕೊಂತಾರ್ರಿ. ಬ್ಯಾಡ್ರಿ ಸರ, ಅದ ನಾಗರಾವೈತಿ. ಎಂದ್ ಕಚ್ಚತೈತಿ, ಎಂದ್ ಮುತ್ ಕೊಡ್ತೈತಿ ಹೇಳಿಕ್ ಬರುದಿಲ್ಲ. ಏನಾರು ಹೆಚ್ಚು ಕಮ್ಮಿ ಆತಪ್ಪ ಅಂದ್ರೆ ನಮ್ ಕುತ್ತಿಗೆ ಬರ್ತೈತಿ. ಸರಪಳಿ ಪಿಚ್ಚೋದು ಬ್ಯಾಡ ಅಂತ ಲಬೋ ಲಬೋ ಅಂತ ಹೋಯ್ಕೊಂಡ್ರಿ. ನನ್ನ ಮಾತು ಕೇಳಿಲ್ರಿ. ಖರೇವಂದ್ರ ಶ್ರೀನಾಥ್ ಬದುಕಿದ್ರು ಕೇಳಿ ತಿಳ್ಕೊರಲ್ಲ. ಏನ್ರಿ ಶ್ರೀನಾಥ, ನೀ ಬದುಕಿದ್ರು ಹೌದಲ್ಲ ಹೇಳ್ರಿ. ಸುಮ್ಮನೆ ನಿಂತಿರಲ್ರಿ. ಸರಪಳಿ ಪಿಚ್ಚೋದು ನಾ ಬ್ಯಾಡ ಅಂತ ಹೋಯ್ಕೊಂಡೆ ಹೌದಲ್ಲ. ಸರ್, ಈ ಎಸ್ಕೇಪ್ ವಿಷಯ ಪೊಲೀಸಿಗೆ ತಿಳಿಸಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ಆ ತ್ಯಾಗರಾಜನ್ ಎಲ್ಲೇ ಇರಲಿ, ಈ 25ನೇ ತಾರೀಕು ಒಳಗಡೆ ಅವನ್ನ ತಂದು ಗಲ್ಲಿಗೆ ಏರಿಸ್ತೀನಿ. ಲಾಯರ್ ಸಾಹೇಬ್ರೆ, ನೀವಿನ್ನು ಹುಡುಗರು ನಿಮ್ ಕೈಲಿ ಏನಾಗುತ್ತೆ ಅಂತ ಹೇಳಿದ್ರಲ್ಲ, ಆ ಜೈಲರ್ ಜಗನ್ನಾಥನ ಸರ್ಪಗಾಲ್ನಿಂದ ತಪ್ಪಿಸಿ ತ್ಯಾಗರಾಜಿನ ಕರ್ಕೊಂಡು ಬಂದಿದ್ದೀವಿ. ಸೀಕ್ರೆಟ್ ಪ್ಲೇಸ್ಗೆ ಬನ್ನಿ. ಥ್ಯಾಂಕ್ ಯು ರಾಕಿ, ನಾನು ಈಗಲೇ ಬರ್ತಾ ಇದ್ದೀನಿ. ಮಿಸ್ಟರ್ ತ್ಯಾಗರಾಜ್, ನಿಮ್ ಹೆಂಡತಿ ಮಗು ನೋಡ್ಬೇಕು ಅಂತ ಬಹಳ ಆಸೆಯಿಂದ ಇದ್ದೀರಲ್ಲ, ಆ ರೂಮಲ್ಲಿ ಇದ್ದಾರೆ. ಅವು ನೋಡ್ಕೊಳ್ಳಿ. ಎಂಥ ಸೆಂಟಿಮೆಂಟ್ಸ್ ಇದಕ್ಕೆ ಬ್ಲಡ್ ಸೆಂಟಿಮೆಂಟ್ ಅಂತಾರೆ. ಅಂದ್ರೆ ರಕ್ತ ಸಂಬಂಧ ಅಂತ. ಆ ರಕ್ತ ಸಂಬಂಧನೇ ನಿನ್ನ ದೇಶ ಪ್ರೇಮದ ಕೆಚ್ಚದೆನ ಸಡ್ಲ ಮಾಡಿ ಜೈಲಿನಿಂದ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಬರೋ ಹಾಗೆ ಮಾಡ್ತು. ಇನ್ಮೇಲೆ ಆ ತಾಮ್ರದ ಪತ್ರದ ರಹಸ್ಯನ ಬಚ್ಚಿಟ್ಟು ಫಾಸಿಗೆ ಹೋಗಕ್ಕಾಗಲ್ಲ. ನೋಡು ಮಿಸ್ಟರ್ ತ್ಯಾಗು, ಈಗಲಾದ್ರೂ ಆ ರಹಸ್ಯ ಏನು ಅಂತ ಹೇಳದೆ ಹೋದ್ರೆ ನಿನ್ನ ಮಗು ರಕ್ತ ಹೀರಿ ಹ್ಯಾಕ್ ಕೋಮಾ ಸ್ಟೇಜ್ಗೆ ಹೋಗಿದೆಯೋ ಹಾಗೆ ನಿನ್ನ ಹೆಂಡತಿ ರಕ್ತ ಹೀರಿ ಅದರಲ್ಲಿ ನಿನ್ನ ಅಭಿಷೇಕ ಮಾಡ್ತೀವಿ. ಈ ಬಂಧನದಲ್ಲಿ ನರಳಿ ಸಾಯಕ್ ಮುಂಚೆ ಒಂದೇ ಒಂದ್ಸಲ ನಿಮ್ಮನ್ನ ನೋಡ್ಬೇಕು ಅನ್ನೋ ಆಸೆಯಿಂದ ಇವ್ರು ಬಲವಂತ ಮಾಡ್ದಾಗೆಲ್ಲ ಪತ್ರ ಬರ್ನೇ ವಿನಃ ಇವ್ರು ಕೊಟ್ಟು ಬೆದರಿಕೆಗೆ ಹೆದ್ರಿ ಅಲ್ಲ. ನೋಡಿ, ಆ ಮುಕ್ತ ಹಳ್ಳಿ ಜನಕ್ಕೆ ಅನ್ಯಾಯ ಮಾಡಿ ಆ ರಹಸ್ಯ ಪತ್ರನ ಈ ದೇಶದ್ರೋಹಿಗಳಿಗೆ ಖಂಡಿತ ತಂದು ಒಪ್ಪಿಸ್ಬೇಡಿ. ತೆಗಿಯೋ ಕೈನಾ, ತೆಗಿಯೋ. ಬೋನ್ನಲ್ಲಿರೋ ಇಲಿಗೆ ಇಷ್ಟೊಂದು ರೋಷ ಇರ್ಬೇಕಾದ್ರೆ ಏನು ಹೊರಗಡೆ ಇರೋ ನಮ್ಮಂಥ ಹುಲಿಗಳಿಗೆ ಎಷ್ಟಿರ್ಬೇಕು? ಸತ್ಯಮೂರ್ತಿ, ಇವನ್ನ ನಮ್ಮ ಜೈಲಿಗೆ ಕಳಿಸು. ನೀವೆಲ್ಲ ಹೊರಟೋಗಿ. ಅವ್ನು ಕಟ್ ಬಿಚ್ಚಾಗಿ ಒಳಗೆ ಕರ್ಕೊಂಡೋಗಿ. ನೋಡಿ, ನೀವು ಸೀಕ್ರೆಟ್ ಡೋರ್ನಿಂದ ತಪ್ಪಿಸ್ಕೊಳ್ಳಿ. ಆ ತ್ಯಾಗರಾಜನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಸತ್ಯಮೂರ್ತಿ, ಬಿ ಕೇರ್ಫುಲ್.
ಯಾವ ಕಾರಣಕ್ಕೂ ಆ ತ್ಯಾಗರಾಜ್ ನಮ್ಮ ಕೈಯಿಂದ ತಪ್ಪಿಸ್ಕೋ ಕೂಡುದು. ಹಾ, ಓಕೆ. ಜೈಲರ್ ಸರ್, ನನ್ನ ಬಿಟ್ಬಿಡಿ. ನಾನು ಮಾಡಬೇಕಾಗಿರೋ ಕೆಲಸ ಇನ್ನೂ ಇದೆ. ಅದಾದ್ಮೇಲೆ ನಾನಾಗೆ ಬಂದು ಸರೆಂಡರ್ ಆಗ್ತೀನಿ. ನೇವರ್. ನಾನಿಲ್ಲಿಗೆ ಬಂದಿರೋದು ನಿನ್ನ ಬಿಟ್ಟು ಹೋಗಕ್ಕಲ್ಲ, ನಿನ್ನನ್ನು ಕರ್ಕೊಂಡು ಹೋಗಕ್ಕೆ. ಎಂಥ ಘೋರ ಅಪರಾಧ ಮಾಡಿ ಬಂದಿದ್ರು. ಪಾಸಿ ಕೈದಿ ಅಂದ ಮೇಲೆ ನಮಗೂ ಸ್ವಲ್ಪ ಅನುಕಂಪ ಇರುತ್ತೆ. ನಮ್ಮ ಹಾಗೆ ಹುಡ್ತವನು ನಮ್ಮ ಹಾಗೆ ಸಾಯ್ದೆ ನೇಣಗಮದಲ್ಲಿ ಪ್ರಾಣ ಬಿಡ್ತಾನಲ್ಲ ಅಂತ ದುಃಖನೂ ಆಗುತ್ತೆ. ಇದುವರೆಗೂ ನಿನ್ನ ಮೇಲಿದ್ದ ನಂಬಿಕೆ, ಕರುಣೆ, ಅನುಕಂಪ ಎಲ್ಲಾನು ನೀನು ಕಳ್ಕೊಂಡ್ಬಿಟ್ಟೆ. ನನ್ನ ಸರ್ವಿಸಲ್ಲೇ ನೀನೊಂದು ಬ್ಲ್ಯಾಕ್ ಮಾರ್ಕ್ ತಂದ್ಬಿಟ್ಟೆ. ಯು ಬ್ಲಡಿ ಡ್ಯಾಮೆಟ್, ಯು ಡ್ಯಾಮೆಟ್. ರೇ ಬೆಳ್ಳುಳ್ಳಿ ಸರ, ಇನ್ನು ಮುಂದೆ ಇವನು ಕೊಡೋ ಊಟ ನೀರೆಲ್ಲ ಪರೀಕ್ಷೆ ಮಾಡಿನ ಕೊಡಬೇಕು. ಸರಿ ಸರ್. ಡೇ ಅಂಡ್ ನೈಟ್ ಸೆಕ್ಯೂರಿಟಿ ಟೈಟ್ ಮಾಡಿ. ಓಕೆ ಸರ್. ಇವನಿಗೆ ಚೈನ್ ಹಾಕಿಸಿ, ಸೆಲ್ಗೆ ಬೀಗ ಹಾಕಿ. ರೇ ಶಿವರಾಜ್ ಸರ್. ಇನ್ನು ಮುಂದೆ ಈ ಸೆಲ್ ಬೀಗದ ಕೈ ನನ್ನ ಹ್ಯಾಂಡ್ ಓವರಲ್ಲಿ ಇರಬೇಕು. ತನ್ನ ಮನೆ ಕೊಡಿ. ಓಕೆ ಸರ್. ಎಸ್ ಸರ್. ಏನ ಏನ್ ಕುಂಟಣ್ಣ ವೈಕುಂಠಣ್ಣ, ಇಷ್ಟು ವಯಸ್ಸಾದ್ರು ಮಾತೆತ್ತಿದ್ರೆ ಓಡೋಗ್ತೀನಿ ಅಂತೀಯಲ್ಲ. ಅಕಸ್ಮಾತ್ ನೀನೇನಾದ್ರೂ ಇಲ್ಲಿಂದ ಓಡೋದ್ರೆ ನಿನ್ನೂ ಹೀಗೆ ಎಳ್ಕೊಂಬಂದು ತಿಕ್ಕದ ಮೇಲೆ ಒದ್ದು ಒಳಗಾಕಿ ಬೆಂಡೆತ್ ಬಿಡ್ತಾರೆ. ಅಲ್ಲ ಕಣಣ್ಣು, ಸಾಹೇಬ್ರು 2 ದಿನ ಜೈಲ್ನಾಗ ಇಲ್ಲಿದ್ದಕ್ಕೆ ಈ ನನ್ನ ಮಕ್ಕಳು ಆರ್ಭಟ. ನಾಳೆಂದ ನೋಡು ನಾಯಿ ಮರಿ ಹಿಂಗೆ ಕೈ ಕುಯ್ಕಂತ ಇದ್ದು ಬಿಡ್ತಾರೆ. ಏನ್ ಬೊಗಳಿದ್ರು ಬಿಡಾಡಿ ನಾಯಿಗಳ. ಲಟ್ಟ ತಗೊಂಡು ಬೀಸಿ ಮುಕ್ಲಿ ಮೇಲೆ ಕೊಟ್ಟಪ್ಪ ಅಂದ್ರ ಮುಂಜಾನೆದ್ದು ಚರ್ಗಿಟ್ ತಗೊಂಡು ಬಯಲ್ ಕಡೆ ಹೋಗೋದು ಬಂದ್ ಆಗ್ಬಿಡ್ಬೇಕು. ತಿಳಿದ್ ಹೌದಲ್ಲ? ಲೇ, ಟೊಪ್ಪಿಗೆ ಬರೋಬರ ಇಟ್ಕೊಳ್ಳ. ಟೊಪ್ಪಿಗೆ ಬರೋಬರ ಇಟ್ಕೊಳ್ಳ. ನೀ ಈ ಜನ್ಮಕ್ಕೆ ಅಷ್ಟೇ ಜೈಲರ್ ಆಗುದಿಲ್ಲ, ನಾ ಜೈಲರ್ ಆಗುದಿಲ್ಲ. ನನ್ನ ಮಕ್ಕಳೆಲ್ಲ ನಿಮ್ಮ ಅವನು ಹೋದ. 4 ಜನರ ಥರ ನೀವು ಸುಮ್ಮನೆ ಇರ್ದೆ ಅವನ್ನ ಯಾಕ್ರಿ ಹಿಡಿಯೋಕ್ ಹೋದ್ರಿ? ಡ್ರೈವರ್ನು ಬೇಡ ಅಂತೀರಾ, ಒಬ್ಬೊಬ್ರೆ ಓಡಾಡ್ತಿರ್ತೀರಾ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಗತಿ? ಸೀತಾ, ಈಗ ಏನಾಯ್ತು ಅಂತ ಹೀಗಾಳ್ತೀಯೇ? ಗಡಿಯಿಂದ ನನ್ ಗಂಡನ ಹೆಣ ಮನೆಗೆ ಬಂದಾಗ ನಾನೊಂದು ತೊಟ್ಟು ಕಣ್ಣೀರ್ ಹಾಕ್ಲಿಲ್ಲ. ಯಾಕೆ ಗೊತ್ತಾ? ಅವ್ರು ಸತ್ತಿದ್ದು ದೇಶಕ್ಕಾಗಿ. ಇವನು ಹಾಗೆ ತನ್ನ ಕರ್ತವ್ಯದಲ್ಲಿ ನಿಷ್ಠೆ ತೋರಿಸಿದ್ದಾಗ ಇಂಥ ಜನಗಳ ಮಧ್ಯೆ ಹೀಗೆಲ್ಲ ಹಾಗೆ ಆಗುತ್ತೆ. ಆಗ ನಾವೇ ಅವನಿಗೆ ಧೈರ್ಯ ತುಂಬಬೇಕು. ಡ್ಯಾಡಿ, ಇನ್ಮೇಲೆ ನಾನ್ ನಿನಗೆ ಬಾಡಿ ಗಾರ್ಡ್ ಆಗಿರ್ತೀನಿ. ಈಗ ನನ್ನ ಯಾವಾಗ್ಲೂ ನನ್ನ ಜೊತೆ ಇಟ್ಕೊಂಡಿರ್ತೀನಿ. ಯಾರಾದ್ರೂ ಬಂದ್ರೆ ಅಂತ ಶೂಟ್ ಮಾಡ್ತೀನಿ. ನಾನು ಅಷ್ಟೇ ಡ್ಯಾಡಿ, ಈ ಕತ್ತಿನ ಯಾವಾಗ್ಲೂ ಇಲ್ಲಿ ಇಟ್ಕೊಂಡಿರ್ತೀನಿ. ನೀನ್ ಯಾರು ಅಟ್ಯಾಕ್ ಮಾಡಿದ್ರೆ ಕಿತ್ತೂರ್ ಚೆನ್ನಮ್ಮಗೆ ಎಲ್ಲರನ್ನು ಕೊಚ್ಚಾಕ್ಬಿಡ್ತೀನಿ. ಇನ್ನೇನೆ, ಈ ನಮ್ಮ ಕಣ್ಗಳು ನನಗ್ ಕಣ್ಣಾಗಿದ ಮೇಲೆ ನಿನ್ನ ಕೆನ್ನೆ ಮೇಲೆ ಕಣ್ಣೀರ್ ಯಾಕೆ? ನಾವು ಮೊದಲಿಟ್ಟಿದ್ದ ಗುರಿನೇ ತಪ್ಪು. ಆನೆ ಬದುಕಿರುವಾಗಲೇ ದಂತ ಮುರಿಬೇಕು ಅಂದ್ರೆ ಅದು ನಮ್ಮನ್ನೇ ತುಳಿದು ಪಾತಾಳ ಕಟ್ಟಿಬಿಡುತ್ತೆ. ದಂತ ಬೇಕು ಅಂತಾದ್ರೆ ಮೊದಲು ಆನೆನ ಸಾಯಿಸಬೇಕು. ಹಾಗೆ ಆ ಜೈಲರ್ ಜಗನ್ನಾಥನ್ನ ಮೊದಲು ಮುಗಿಸ್ಬೇಕು. ಆಮೇಲೆ ತ್ಯಾಗರಾಜನ ಸುಲಭವಾಗಿ ಹೊರಗಡೆ ತರಬಹುದು.
ಓಕೆ ಸರ್. ನೋಡಿ, ಹಾವನ್ನ ಹೊಡೆಯೋಕ್ ಹೋದಾಗ ಗಾಯ ಮಾಡಿ ಬಿಡಬಾರ್ದು. ಆಮೇಲೆ ಅದು ಕಾದಿದ್ದು ನಮ್ಮನ್ನೇ ಕಚ್ಚಿಬಿಡುತ್ತೆ. ಸಾಯೋವರೆಗೂ ಹೊಡಿಬೇಕು.